ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ಇನ್ 2 days ಇದೆ ವರಲಕ್ಷ್ಮಿ ಹಬ್ಬಕ್ಕೆ, ಅದಕ್ಕೆ ಶಾಪಿಂಗ್ ಹೋಗ್ತಿದ್ದೀವಿ. ಅದನ್ನೆಲ್ಲ ವ್ಲಾಗ್ ಮಾಡಿ ನೋಡ್ಸೋಣ ಅಂತ ಹೇಳ್ಬಿಟ್ಟು ಈ ಡೇ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಹೋಗ್ತಿದ್ದೀವಿ, ರೆಡಿ ಆಗಿದ್ದೀವಿ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಇಂಟ್ರೋ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮಿಮ್ಮಿ ನೋಡಿ, ಅವಳು ಬರಬೇಕಂತೆ, ಆದರೆ ಕರ್ಕೊಂಡು ಹೋಗೋಕ್ಕಾಗಲ್ವಲ್ಲ. ನೋಡಿ ಗಾಯ್ಸ್, ಲಿಖಿತದಿದು ವೆಡ್ಡಿಂಗ್ ಕಾರ್ಡ್ ಚೆನ್ನಾಗಿದೆ, ಗ್ರೀನ್ ಕಲರ್. ಸಿಂಪಲ್ ಆಗಿ ಇರಬೇಕು ನೋಡಿ. ಯಾವಾಗ ಮದುವೆ ಅಂತ ಕೂಡ ನೋಡ್ಕೊಳ್ಳಿ. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟು ಮದುವೆ ಆಗಿರಲ್ಲ, ಅಪ್ಲೋಡ್ ಮಾಡಿರ್ತೀನಿ. ಎಲ್ಲಿ ಸುಲೋಚನಾ ಅಡ್ರೆಸ್ ಅಲ್ಲ ನೋಡ್ಸಿ. ಚೆನ್ನಾಗಿದೆಲ್ಲ ಗೈಸ್. ಇವತ್ತೇ ಫಸ್ಟು ಲಗ್ನ ಪತ್ರ ಹಚ್ತಾ ಇರೋದಲ್ಲ. ಇವಾಗ ಮೋಕ್ಷಿತನ ಮಲಗಿಸ್ಬಿಟ್ಟು ನಾವು ಬಜಾರ್ಗೆ ಹೋಗಿ ಹಬ್ಬಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ಬರ್ತೀವಿ. ಫಸ್ಟ್ ಏನ್ ತಗೊಂಡಿದೀವಿ, ತಗೊಂಡಿದೀವಿ 100 ರೂಪಾಯಿ ಅಂತೆ ಬ್ಯಾಗು. ಪರವಾಗಿಲ್ಲ, ತುಂಬಾ ದೊಡ್ಡದಾಗಿದೆ. ಆದ್ರೆ ಜ್ಯೂಸ್ ಹೆಂಗಿರುತ್ತೋ ಗೊತ್ತಿಲ್ಲ, ಸ್ವೀಟ್ ಆಗಿರುತ್ತೋ ಸ್ವೀಟ್ ಆಗಿರುತ್ತೆ. ಬಾ ಅದೇ ತೋರಿಸ್ತೀರ. ಸೆಟ್ ಎಲ್ಲ ಸೆಲೆಕ್ಟ್ ಮಾಡಿ ಹೋಗ್ಬಿಟ್ಟು ಗಂಧದ ಅಂಗಡಿಯಲ್ಲಿ ಗಂಧದ ಅಂಗಡಿ ಅಲ್ಲೇ ತಗೊಳೋದು ಬೇಡ. ಬಾ ಅಯ್ಯಮ್ಮನ ಹತ್ರ ಪ್ರೂಫ್ಸ್ ತಗೊಂಡು ಪೈನಾಪಲ್ ಕೇಳೋದಕ್ಕೆ ಕೊಡು. ಇಲ್ಲೇ ಅಶೆತ್ಲ ಹುಡುಕಿ ಹೆಂಗೆ ಇಷ್ಟೆಲ್ಲ ಶಾಪಿಂಗ್ ಮಾಡಿದೀವಿ ಗಾಯ್ಸ್. ಬೆಲೆ ಪಸಂದಾಗಿದೆಯಾ? ಈಗ ಲಿಖಿತ ಅವ್ರು ಹೋದ್ರು, ಟೈಮ್ ಬಂದು 5 ಗಂಟೆ ಆಗಿದೆ. ಎಲ್ಲ ಜಾಸ್ತಿ ಹೊತ್ತು ಮಾತಾಡ್ಕೊಂಡು ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ವಾಯ್ಸ್ ಕೂಡ ಹೋಗ್ಬಿಟ್ಟಿದೆ ನನಗೆ ಮಾತಾಡಿ. ಎಲ್ಲ ಇಲ್ಲೇ ಇದೆ. ಇನ್ನು ಹೂವಾಗಲೆಲ್ಲ ಹೊಲಿಬೇಕು, ಡೆಕ್ಕರ್ ಹೂವು ಎಲ್ಲ ತಗೊಂಬಂದ್ಬಿಟ್ಟಿದ್ದೀವಿ. ಇನ್ನು ಮಾವಿನ ಎಲೆ ಮತ್ತು ಬಾಳೆದು ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಸ್ ತೊಗೊಬೇಕಷ್ಟೇ. ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ. ಹೂವು ಹೊಲಿಯೋದು ಕಷ್ಟ ಆಗುತ್ತೆ. ನಾನು 4 kg ಹೂವು ತೊಗೊಂಬಂದಿದ್ದೀನಿ, ಚೆಂಡು ಹೂವು. ಅದೆಲ್ಲ ಹೊಲಿಯೋಷ್ಟರಲ್ಲಿ ಕಷ್ಟ ಆಗುತ್ತೆ ಗೊತ್ತು, ಆದ್ರೇನು ಇಷ್ಟಪಟ್ಟು ಹೊಲಿಯೋಣ. ಕಜ್ಜಿಕಾಯಿ ಮಾಡಬೇಕು, ಅದನ್ನು ನೋಡೋಣ. ಹೂವು ಹೊಲ್ಬಿಟ್ಟು ಮಾಡ್ತೀನ ಇಲ್ಲ ಹಂಗೆ ಮಾಡ್ತೀನ, ಎಷ್ಟೇ ಮಾಡ್ತೀನಿ. ಕಜ್ಜಿಕಾಯಿ ಸ್ವಲ್ಪ ಕಲಸಿಟ್ಬಿಡ್ತೀನಿ, ಒಂದು 1/2 hour ನೆನಿಬೇಕು. ಅದು ನೆಂದ ಮೇಲೆ ಹೂವು ಹೊಲ್ಕೊತೀನಿ. ನೋಡೋಣ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಮಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇವಾಗ ಮೋಕ್ಷಿತ ಊಟ ತಿನ್ನಿಸ್ತೀನಿ. ಒಂದು 5 ಗಂಟೆ ಆಗಿದಲ್ವ, ಇವಾಗ ಈ ಟೈಮಲ್ಲಿ ಸ್ವಲ್ಪ ತಿನ್ನಿಸ್ತೀನಿ. ನಾನು ಬಿಸ್ಕೆಟ್ ಏನಾದ್ರು ತಿನ್ನಿಸೋಣ ಅಂದ್ಕೊತಿದ್ದೀನಿ. ತಿನ್ನಿಸ್ಬಿಟ್ಟು ಮತ್ತೆ ಏನೇನು ಮಾಡ್ತೀನೋ ನೋಡಿಸ್ತೀನಿ. ಬಜಾರಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಅದಕ್ಕೆ ಕೊಬ್ಬರಿ ಕಟ್ ಮಾಡಿ ಇದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ. ಹಿಟ್ಟಿಗೆ ಕೂಡ ಅಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ರೆಸಿಪಿಯನ್ನು ನೋಡಿಸ್ತಿಲ್ಲ, ಯಾಕಂದರೆ ನಾನು ಟೈಮ್ ಸಾಕಾಗಲ್ಲ. ರೆಸಿಪಿ ನೋಡಿಸಿದ್ರೆ ಲೇಟ್ ಆಗೋಗುತ್ತೆ. ಆಮೇಲೆ ಇವಾಗ ಸ್ವಲ್ಪ ಟೈಮ್ ಇಲ್ಲ ಹೇಳ್ಬೇಕಂದ್ರೆ. ನಾನು ನೈಟ್ ಅಷ್ಟರಲ್ಲಿ ಕಜ್ಜಿಕಾಯಿ ಎಲ್ಲ ಮುಗಿಸ್ಬೇಕು, ಹೂವು ಹೊಲಿಬೇಕು. ಇಷ್ಟು ಕೆಲಸ ಇದೆ. ಹೂವು ಸ್ವಲ್ಪ ಹೊಲಿತೀನಿ, ನಾಳೆ ಸ್ವಲ್ಪ ಹೊಲಿತೀನಿ. ಇವತ್ತೊಂದು ದಿನ ಹೊಲಿಯೋಕ್ಕಾಗಲ್ಲ, 4 kg. ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಜುಟ್ಟು ಕೂಡ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಅಡುಗೆ ಮಾಡ್ಬೇಕಂತ ಹೇಳ್ಬಿಟ್ಟು. ಅಡುಗೆ ಅನ್ನ ಸಾಂಬಾರು ಬೆಳಿಗ್ಗೆ ಮಾಡಿರೋದು ಇದೆ. ಕಜ್ಜಿಕಾಯಿ ಮಾತ್ರ ಇವಾಗ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದೀನಿ. ರವೆ ಉಂಡೆ ನಾಳೆ ಮಾಡ್ತೀನಿ. ರೆಸಿಪಿ ಅಂತೂ ಇವಾಗ ಸದ್ಯಕ್ಕೆ ನೋಡ್ಸೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದ್ರೆ ನೋಡಿಸ್ತೀನಿ. ಇವಾಗ ಇದನ್ನೆಲ್ಲ ಮಾಡಿಬಿಟ್ಟು ಹೆಂಗೆ ಮಾಡಿದ್ದೀನಿ ಅಂತ ನೋಡಿಸ್ತೀನಿ ನಿಮಗೆ. ಎಲ್ಲ ಆದಮೇಲೆ ನೋಡಿ, ಹೂವು ಎತ್ತಿ ಹಾಕ್ಕೊಂಡಿದ್ದೀನಿ ಹೊಲಿಯೋಣ ಅಂತ ಹೇಳ್ಬಿಟ್ಟು. ನಾನು ಅನ್ಕೊತಾ ಇದ್ದೀನಿ. ಮುಕ್ಷಿತಲ್ಲಿ ಆಟಾಡ್ತಾ ಇದ್ದಾಳೆ, ಕಾಣಿಸ್ತಾ ಇದ್ದಾಳ ಅಲ್ಲಿ ನೋಡಿ, ಅಲ್ಲಿದ್ದಾಳೆ.
ಕರೆಂಟ್ ಇಲ್ಲ, ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಕಜ್ಜುರ್ಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಕರೆಂಟ್ ಇಲ್ಲ. UPS ಅಲ್ಲಿ ಅಷ್ಟೊಂದು ರನ್ ಆಗ್ತಿಲ್ಲ, ಅದಕ್ಕೂ ಅಂತಿದೆ. ಅದಕ್ಕೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಇಕ್ಬಿಟ್ಟಿದ್ದೀನಿ. ಕರೆಂಟ್ ಬಂದಮೇಲೆ ರುಬ್ಕೊಳ್ಳೋಣ, ಅಷ್ಟರಲ್ಲಿ ಹೂವು ಆದರೂ ಹೊಲ್ಕೊಂಡು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ ನಾನು ಹಿಂಗೆ ಕಟ್ತಾಯಿದ್ದೀನಿ ಅಂತ. ಅಷ್ಟೊಂದು ಕ್ಲಾರಿಟಿ ಬರ್ತಿಲ್ಲ, ಯಾಕಂದ್ರೆ ನಾನು ಲೈಟ್ಸ್ ಎಲ್ಲ ಏನು ಹಾಕಿಲ್ಲ, ಒಂದೇ ಲೈಟ್ ಹಾಕಿದ್ದೀನಿ. ಕಿಚನಲ್ಲಿ ಒಂದಿದೆ ಮತ್ತು ಬೆಡ್ರೂಮಲ್ಲಿ ಒಂದಿದೆ. ಸುಮ್ಮನೆ UPS ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನೇನು ತೊಗೊಂಬಂದೆ ನಾನು ಅಷ್ಟೊಂದು ನೀಟಾಗಿ ನೋಡಿಸಿಲ್ಲ. ಹಬ್ಬದಲ್ಲಿ ಇಕ್ತೀನಲ್ವ ಅವಾಗ ನೋಡಿಸ್ತೀನಿ ನಿಮಗೆ ಏನು ತೊಗೊಂಬಂದಿದ್ದೀನಿ ಅಂತ. ನೋಡ್ಸೋಕ್ಕೆ ಟೈಮ್ ಸಿಗಲಿಲ್ಲ. ಇದು ಸುಗಂಧ ತೊಗೊಂಬಂದಿದ್ದೀನಿ. ಇದು ಈ ಮಲ್ಲಿಗೆ, ನಂಗೆ ಹೇಳ್ಬೇಕಂದ್ರೆ ಮಲ್ಲಿಗೆ ಸ್ಮೆಲ್ಲು ಸ್ವಲ್ಪ ತಲೆನೋವು ಬರುತ್ತೆ. ಇಲ್ಲ ಇವಾಗ ಮಲ್ಲಿಗೆ ಹೊಲ್ಬಿಡೋಣ ಅಂದ್ಕೊತಿದ್ದೀನಿ, ಯಾಕಂದರೆ ಇದು ನೋಡಿ ಹಿಂಗೆ ಅಡೋಗ್ತಾ ಇದೆ. ಅದನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡಿಲ್ಲ ಅಂದರೆ ನಂಗೆ ತಿರುಗಲ್ಲ. ಇದು ಅದಕ್ಕೆ ಮೊಗ್ಗಿದ್ದಾಗೆ ಎಲ್ಲ ಹೊಳ್ಕೊಂಬಿಡೋಣ ಅನ್ಕೊತಿದ್ದೀನಿ. ನೋಡೋಣ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತೇಳಿ ರೋಸಸ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀನಿ. ಅವ್ರು ಕೇಳಿ ಹಾಕಿದ್ರು, ಯಾಕಂದರೆ ಯಾವಾಗೂ ಅವರ ಅಂಗಡಿಗೆ ಹೋಗೋದು ಗೊತ್ತು. ನೋಡಿ ಈ ಥರ ಗುಲಾಬಿ ಹಾಕ್ಸ್ಕೊಂಬಂದಿದ್ದೀನಿ. ಇದನ್ನು ಹಿಂಗಿಟ್ಟು ಹೊಲಿಯೋಣ ಅನ್ಕೊತಾ ಇದ್ದೀನಿ. ನೋಡಿ ಈ ಥರ ಇದು ಪ್ರಾಸೆಸ್ ಸ್ವಲ್ಪ ಕಷ್ಟ. ಹಿಂಗೆ ಹೊಲಿಯೋಣ ಅನ್ಕೊತಾ ಇದ್ದೀನಿ. ನಾನು ಏನು ಮಾಡ್ತೀನಿ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ನಂಗೆ ಬರಲ್ಲ ಇದು ಹೇಳ್ಬೇಕಂದ್ರೆ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅನ್ಕೊತಾ ಇದ್ದೀನಿ. ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ ನಾರ್ಮಲಾಗಿ ಮಲ್ಲಿಗೆ ಹೊಲ್ದುಬಿಡ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಈ ಸುಗಂಧ್ರಾಗೆ ಇದು ಉಲನ್ ತಂದಿದ್ದೀನಿ ನೋಡಿ. ಈ ಉಲನ್ ಹಾಕಿ ಇದು ನಿಮಿಷ ಒಂದು ಸೆಕೆಂಡ್ ನೋಡಿಸ್ತೀನಿ. ನಾನು ಇದನ್ನ ಯೂಟ್ಯೂಬಲ್ಲಿ ನೋಡಿದೆ, ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಅದು ನನಗೆ ಬರುತ್ತೋ ಇಲ್ಲ ನನಗೂ ಗೊತ್ತಿಲ್ಲ ಸರಿಯಾಗಿ. ನಾನು ಯಾವತ್ತು ನನಗೆ ಹೂವು ಹೊಲಿಯೋದ್ರಲ್ಲಿ ಕಟ್ಟೋದ್ರಲ್ಲಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಅಲ್ಲ. ನೋಡಿ ಈ ಥರ ಉಲನ್ ಹಾಕಿ ಹಿಂಗೆ ಓಕೆ ಹಿಂಗೆ ಕಟ್ಕೊಬೇಕು. ಹಿಂಗೆ ಇದನ್ನ ನೀಟಾಗಿ ದೇವ್ರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹಿಂಗೆ ಇನ್ನೊಂದು ಲಾಕ್ ಹಾಕೋಣ. ಈ ಥರ ಹಾಕ್ಬಿಟ್ಟು ಇನ್ನೊಂದು ಈ ಥರ ಪಕ್ಕದಲ್ಲಿ ಹಿಂಗೆ ಇಟ್ಟು ಹಿಂಗೆ ಹಾಕಿ ಸೇಮ್ ಹೂವು ಹೊಲ್ದಂಗೆ, ಆದರೆ ಎರಡಕ್ಕೂ ಸೇರಿ ಈ ಥರ ಲಾಕ್, ಈ ಥರ ಹಿಂಗೆ ಉದ್ದಕ್ಕೂ ಹೊಲ್ಕೊಂಡು ಹೋದ್ರೆ ಹಿಂಗೆ ಆರ ಥರ ಹಾಕಕ್ಕೆ ಚೆನ್ನಾಗಿರುತ್ತೆ. ನನಗೂ ಅಷ್ಟೊಂದು ಗೊತ್ತಿಲ್ಲ, ನೋಡೋಣ, ಕಷ್ಟ ಬಿದ್ದು ಹೊಲಿತೀನಿ. ಅದು ಹೆಂಗೆ ಬರುತ್ತೆ ನೋಡೋಣ, ಅದು ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹೊಲ್ದ್ಬಿಟ್ಟು ಆದಮೇಲೆ ನಿಮ್ಗೆ ನೋಡಿಸ್ತೀನಿ. ಇವಾಗ ಸ್ವಲ್ಪ ಹೊಲ್ದಿದ್ದೀನಿ, ಇಷ್ಟು ಹೊಲ್ದಿದ್ದೀನಿ ನೋಡಿ, ಕಾಣಿಸ್ತಿದ್ಯಾ? ಇದ್ ಕಡೆ ಚೆನ್ನಾಗಿ ಕಾಣುತ್ತೆ, ಇದ್ ಕಡೆ ನೋಡಿದ್ರಲ್ವಾ, ಇದು ಚೆನ್ನಾಗಿ ಬಂದಿದೆ. ಈ ಥರನೇ ಫುಲ್ಲು ಹೊಲಿದ್ರೆ ಹಿಂಗೆ ಆರ ಥರ ಹಾಕ್ಬೋದು ದೇವ್ರಿಗೆ. ಹೊಸ್ದಾಗಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಕಾಣ್ತಿದೆ. ಇನ್ನು ರೋಸ್ ಇದರಲ್ಲಿ ಮಲ್ಲಿಗೆ ಟ್ರೈ ಮಾಡಬೇಕು. ಇದು ಸಕ್ಸಸ್ ಆಗ್ಬಿಟ್ರೆ ಹ್ಯಾಪಿ, ಇಲ್ಲಾಂದರೆ ನಾರ್ಮಲಾಗಿ ಹೊಲಿಬೇಕು, ಏನು ಮಾಡೋಕ್ಕಾಗಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈಗ ಕಜ್ಜಿಕಾಯಿ ಮಾಡಿದ್ದೆಲ್ಲ ಫಿನಿಶ್ ಆಗಿದೆ. ನಾನು ನಿಧಾನವಾಗಿ ಮಾತಾಡ್ತಿದ್ದೀನಿ, ಏನಕ್ಕಪ್ಪ ಅಂದರೆ 12:30 ಆಗಿದೆ. ಮೋಕ್ಷಿತಾ ಸುಬ್ಬು ಎಲ್ಲ ಮಲಗಿದ್ದಾರೆ, ಅದಕ್ಕೆ ನಿಧಾನವಾಗಿ ಮಾತಾಡ್ತೀನಿ. ನಮ್ಮ ಮಮ್ಮಿ ಕೂಡ ಮಲಗಿದ್ದಾರೆ ಇಲ್ಲಿ. ಎಂಡಿಂಗ್ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಎಂಡಿಂಗ್ ಕೊಡ್ತಿದ್ದೀನಿ. ನೋಡಿದ್ರಲ್ವ ಇವತ್ತು ವ್ಲಾಗ್ ಹೆಂಗಿದೆ ಅಂತೇಳ್ಬಿಟ್ಟು. ಫುಲ್ ಬ್ಯುಸಿ ಅಂತ ಸ್ವಲ್ಪ ಜಾಸ್ತಿ ಹೊತ್ತೇ ಹಿಡಿತು ಕಜ್ಜಿಕಾಯಿ ಹೇಳ್ಬೇಕಂದ್ರೆ. ನಂಗೆ ಸೊಂಟ ಎಲ್ಲ ಫುಲ್ ಪೈನ್ ಬರ್ತಿದೆ ಹೇಳ್ಬೇಕಂದ್ರೆ. ಜಾಸ್ತಿ ಮಾಡಬಾರ್ದು ಅಂದ್ಕೊಂಡೆ, ಅದು ಜಾಸ್ತಿ ಆಗಿದೆ ಹೇಳ್ಬೇಕಂದ್ರೆ. ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ, ನಾಳೆ ವ್ಲಾಗಲ್ಲಿ ನೋಡಿಸ್ತೀನಿ ನಿಮಗೆ ನಾನು ಎಷ್ಟು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾಳೆ ಕೂಡ ವ್ಲಾಗ್ ಮಾಡ್ತೀನಿ, ನಾಳೆ ಕೂಡ ಎಷ್ಟು ಫುಲ್ ಬ್ಯುಸಿಯಾಗಿರ್ತೀನಿ, ಹೆಂಗಿರುತ್ತೆ ಅಂತ ನೋಡಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ವ್ಲಾಗ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಯಾವ ಥರ ವೀಡಿಯೋ ಬೇಕಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.